ಹಾಯ್ ಎಲ್ರಿಗೂ ನಮಸ್ಕಾರ. ಹೊಸ ವೀಡಿಯೋಗೆ ಸ್ವಾಗತ. ಇವತ್ತು ನಾವು ಅಮ್ಮಗುಡ್ಡಕ್ಕೆ ಬಂದಿದ್ವಿ. ಇಲ್ಲೇ ಒಂದು ಸಿದ್ದಪ್ಪ ಸ್ವಾಮಿ ದೇವಸ್ಥಾನ ಐತಂತೆ ಬೆಟ್ಟದ ಮೇಲೆ. ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳಿದ್ರು. ಅದಕ್ಕೆ ನಾವು ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಹೋಗ್ತಿದ್ದೀವಿ. ಗಂಗಡೆ ದರ್ಶ ಅದು ಯಾತ್ಕ ಹೋಗ್ತೀನಿ ಅಂದಲ್ಲ ಕುಮಾರ ಅಲ್ಲ ಕಣಲ್ಲ. ಹಾಂ ಹೆಸರು ಗೊತ್ತಿಬೇಕು. ಇಲ್ಲಿ ಬರೋರಿ ದಾರಿ ಗೊತ್ತಾಗ್ಲಿ ಅಂತಾರೆ. ಇಲ್ಲಿ ಅಲ್ಲೆಲ್ಲೇ ಕಳ್ಳೆ ಏರ್ಟೆಲಿಗೆ ಅಷ್ಟೇ ಸಿಗ್ತಿರೋದು ನೆಟ್ವರ್ಕು. ಜಿಯೋಗೆ ಸಿಗ್ತಿಲ್ಲ. ಇಲ್ಲಿ ಬರೋರಿಗೆ ಗೊತ್ತಾಗಲಿ ಅಂತ ಅಲ್ಲಲ್ಲೇ ಗಿಡಗಳಿಗೆಲ್ಲ ಕೆಂಪನ್ನು ಬಟ್ಟೆ ಕಟ್ಬಿಟ್ಟಿದ್ದಾರೆ. ಕೇಸರಿ ಬಟ್ಟೆ ನೋಡ್ರಿ ಇಲ್ಲೊಂತಾಗೈತೆ. ಇಲ್ಲೇ ಅಲ್ಲೇ ಸರ್. ಹಾಂ, ಲ್ಯಾಂಡ್ ಮಾರ್ಕ್ಗಳಿಗೋಸ್ಕರ ಇಲ್ಲಿ ನೋಡ್ರಿ. ಇಲ್ಲೊಂದು ಕೆಂಪೊಂದು, ಅಲ್ಲೊಂದು ಕೆಂಪೊಂದು. ಹಾಂ, ಅದೆಲ್ಲ ಅಲ್ಲ. ಇಲ್ಲಿ ನೆಟ್ವರ್ಕೇ ಸಿಗಲ್ಲ. ಗೂಗಲ್ ಮ್ಯಾಪ್ ವರ್ಕೇ ಆಗಲ್ಲ. ತೆಗಿ ಮೊದಲೇ ಇಲ್ಲಿ ಬರಬೇಕು ಅಂದ್ರೆ ಫಸ್ಟಿಗೆ ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ನಿಮ್ಮ ಗೊತ್ತಿರೋರಿಗೆ ಹೇಳ್ಬರ್ಬೇಕು ಇಲ್ಲಿ ಹೋಗ್ತಿದ್ದೀವಿ ಅಂತ. ಹಾಂ, ನಾವಂಗೆ ನಮ್ಮ ಹುಡುಗರು ಇದ್ದರು. ಇನ್ನು ಮೂವರು ಅಲ್ಲೇ ಕೊಂಡ್ರಿಸಿ ಬಂದಿದ್ದೀವಿ. ಹ್ಞೂ, ಎಷ್ಟೊಂದು 3 ಕಿಲೋಮೀಟ್ರ್ ಹೇಳಿದ್ರಿ ನಾವೇ ಕೆಲಸ? 5 ಕಿಲೋಮೀಟ್ರು. 5 ಇಲ್ಲ ಕಣ, ಒಂದು 3-4 ಕಿಲೋಮೀಟ್ರ್ ಇರ್ಬೋದು. ಇಲ್ಲೇ ಫೈನಲಿ ಸ್ವಲ್ಪ ದೂರ, ಎಷ್ಟೊಂದು ಅರ್ಧ ದಾರಿ ಬಂದಿವೇನಾ? ಮುಕ್ಕಾಲು ದಾರಿ ಬಂದಿವಿ. ಇನ್ನೇನು ದೇವಸ್ಥಾನ ಸಿಕ್ತು. ದೇವಸ್ಥಾನಕ್ಕೆ ಹೋಗ್ತಿರೋದು ಏನು ಟ್ರೆಕ್ಕಿಂಗ್ ಅಂತ ಯಾವುದಕ್ಕೆ ಅಂತ ಗೊತ್ತಿಲ್ದಲ್ಲೇ ಬಂದಿಯಲ್ಲ ದರ್ಶಿ. ನಡಿಬೇಕು. ಎಲ್ಲೋ ವಿಡಿಯೋ ಕಡೈತಿ. ಎಷ್ಟು ದೂರ ನಡ್ಕೊಂಬಂದ್ರಿ? ಈಗ ದಾರಿ ನಮಗೆ ಒಂದು ಸ್ವಲ್ಪ ಮಿಸ್ ಆಗಿದೆ. ದಾರಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲೊಂದು ದಾರಿ ಐತೆ, ನಾವು ಇಲ್ಲಿಂದ ಬಂದಿರೋದು. ಇನ್ನೊಂದು ದಾರಿ ಎಲ್ಲ ಹುಡುಕ್ತಿದ್ದಾರೆ. GPS ಇಲ್ಲಿ ನೆಟ್ವರ್ಕ್ ಆಗ್ತಿಲ್ಲ, ಲೈಟಾಗಿ ಅಷ್ಟೇ. ನೀರು ಇಳಿತದವೆ. ಕರಿಗೆ ಹೋಗ್ಬಿಟ್ಟಿದೆ. ಅಲ್ಲೇ ಇದ್ದಿದ್ರೆ ಹೋಳಿಗೆ ತಿರ್ರಕ್ಕೆ ಅಲ್ಲೇ ಇರ್ಬೋದಾಯ್ತು. ನಾವಿಲ್ಲಿ ಬಂದು ನೀರು ಇಳಿಸ್ತಾ ಇದೀವಿ ನೋಡ್ರಿ. ನಮ್ಮ ವಿನಯ್ ಯಾಕೋ ಕಾಲು ಕುಣ್ತದನಲ್ಲಯ್ಯ, ಮುಳು ಬಿಟ್ನೇನ. ಅಲ್ಲ, ಇಲ್ಲಿ ಬಟ್ಟೆ ಕಟ್ಟಿದ್ದಾರೆ. ಇಲ್ಲ ಐತಿ. ಇಲ್ಲಿ ಇದು ಬೇರೆ ದಾರಿ ಓಡಾಡೋದು ದನಗಳು. ಯಾಕೆ ಬರಲ್ಲ? ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು, ಇನ್ನೂ ಸಿಕ್ಕಿಲ್ಲ. ಡೈರೆಕ್ಟ್ ಹಿಂಗತ್ತ ಬದ್ಲಿಂಗ್ ಸುತ್ತಾರ್ಕೊಂಡು ಹೋಗಿ ಮಾಡಿದ್ದಾರೆ ಅಂತ ಹೇಳ್ತದಲ್ಲ, ಅದು ನಿಜ. ಬಟ್ಟೆ ಕಟ್ಟಿದಾರೆ ನಡ್ರಲ್ಲಿ. ಸುಮ್ಮನೆ ಇಲ್ಲಿಂದ ದಾರಿ ಮಿಸ್ ಮಾಡ್ಕೊಂಬಿಡ್ರಿ. ಕೆಳಗೆ ಕೇಳಿದೆ ಮತ್ತೆ. ಫ್ರೆಂಡ್ಸ್, ಇಲ್ಲಿಂದ ಇತ್ಲಾಗೆ ನಮಗೆ ರಿಯಲ್ ಅಡ್ವೆಂಚರ್ ಸ್ಟಾರ್ಟ್ ಆಗ್ತಿರೋದೆ ಇಲ್ಲಿಂದ. ಯಾವುದೇ ಲ್ಯಾಂಡ್ ಮಾರ್ಕ್ಗಳು ಕಾಣ್ತಿಲ್ಲ ನಮಗೆ. ರಾಂಗ್ ರೂಟ್ ಅಲ್ಲ, ರಿಯಲ್ ಅಡ್ವೆಂಚರ್ ಡೆಸ್ಟಿನಿ. ಇನ್ನೂ ಸ್ವಲ್ಪ ಮುಂದಕ್ಕೆ ನೋಡ್ರಿ, ಕಾಣ್ತಿಲ್ಲ. ನಮ್ಮ ಹುಡುಗರೆಲ್ಲ ವಿಚಲಿತ ಇದ್ದಾರೆ. ಬಟ್ಟೆ ಇದಾವ. ಹಾಂ ಫ್ರೆಂಡ್ಸ್, ಯಾರು ತಪ್ಪಾದ ಮಾಹಿತಿ ಕೊಟ್ಬಿಟ್ಟಿದ್ದಾರೆ. 3 ಕಿಲೋಮೀಟ್ರ್ ಅಂತ. ನಾವೀಗ ಹೆಚ್ಚುಗೊಮ್ಮೆ 3 ಕಿಲೋಮೀಟ್ರ್ ಮೇಲೆ 3-4 ಕಿಲೋಮೀಟ್ರ್ ಆಗ್ತಾ ಬರ್ತೈತೆ. ಇನ್ನೂ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇದ್ರೂ ಇರ್ಬೋದು. ನೋಡಿ, ನಮ್ಮ ಫ್ರೆಂಡ್ಸ್ ಹೇಳ್ತಿದ್ದಾರೆ, ನನಗೆ ಬೈತಿದ್ದಾರೆ. ಯಾವನ ಅಲ್ಲೇ ಎಲ್ಲ ಜನಗಳು ಪರಿಸರ ಹಾನಿ ಇಲ್ಲಿ ತನಕ ಬಂದು ಮಾಡಿದ್ದಾರೆ. ಹೆಚ್ಚುಗೊಮ್ಮೆ 3-4 ಕಿಲೋಮೀಟ್ರ್ ಮಾಡಿದ್ದಾರೆ. ಇದನ್ನ ಹೇಳು ಅಂತ ಹೇಳ್ತಿದ್ದಾರೆ. ನೋಡ್ರಿ, ಯಾರು ಪರಿಸರ ಹಾನಿ ಮಾಡಬೇಡ್ರಿ. ಅವನೇ ಮರ ಮುರ್ಕೊಂಬರ್ತಾನೆ. ಒಣಗಿರೋ ಮರ ಆದ್ರೆ ನಡೀತೆ. ಬಂದ್ವಾ? ಅವನು ಯಾವುದೇ ಕಲ್ಲು ನೋಡಿ ಹೇಳ್ತಿದ್ದಾನೆ.
ಅಲೇ ನಾನೇ ಫಸ್ಟ್ ತಪ್ಪಿದ್ದು. ನೀನು ದೇವಸ್ಥಾನ ಹತ್ರ ಬಂದೀವಿ. ಈಗ ಈ ಬೆಟ್ಟ ಹತ್ತದೆ ಒಂದು ಅಡ್ವೆಂಚರ್ ರಿಯಲ್. ಈ ಬಂಡೆ ನಾನು ಇಲ್ಲೇ ಇರೋಣ. ಇಲ್ಲ ಸೋಮ್ ಬರ್ರಿ ಅಣ್ಣ ಹತ್ರ ಕತೆ ಬರೋಣ ನೋಡು, ಟ್ರೈ ಮಾಡುವ. ಇಲ್ಲ ಕಣಲ್ಲ ಬರೋಲ್ಲ ಇಲ್ಲಿ. ನನಗೆ ಯಾವ್ದಲ್ಲ ಈ ತಗೊಂಡವನ ಇದು ಹೆಂಗೆ ಕುಂದ್ರು ಅಂತ. ಶುಕ್ರವಾರ ಅಲ್ಲ. ಫ್ರೆಂಡ್ಸ್, ಗಿಡಗಳಿಂದ ನೋಡ್ರಿ ಇದೇ ದೇವಸ್ಥಾನ ಕಾಣೋದು ನೋಡ್ರಿ. ಶಿವಲಿಂಗ ಇದು ಸಿದ್ದಪ್ಪ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡ್ರಿ. ಬಾಳೆಕಲ್ಲು ಐತಿಹಾಸಿಕ ಸಿದ್ದೇಶ್ವರ ಸ್ವಾಮಿ ಪ್ರಸನ್ನ. ಸಿದ್ದಪ್ಪ ಸ್ವಾಮಿ ಕಾಪಡಪ್ಪ ದೇವ್ರ ಅನ್ಕಂತ ಏನೆಂದು ಐತೆ ಕಲ್ಲಿಂದ ಕಲ್ಲಿ ಬೆಂಕಿ ಇತ್ತಲ್ಲ ಇವ ನೋಡಿ ಫ್ರೆಂಡ್ಸ್. ಇಲ್ಲೊಂದು ಲಿಂಗು ಐತೆ, ಲಿಂಗದಿಂದ ಇನ್ನೊಂದು ಲಿಂಗು ಪ್ರತಿಷ್ಠಾಪನೆ ಮಾಡಿದ್ರು. ಇದನ್ನು ನಾಯಿ ಮೇಯಿಸ್ದಂಗೆ ಉದ್ಭವ ಲಿಂಗ ಅನಿಸ್ತದೆ. ಹೇಗೆ ಕಸ ಸರಿ ಕಾಪಾಡ ಒಳ್ಳೆದಂಗೆ ಮಾಡಪ್ಪ. ಕಷ್ಟಪಟ್ಟು ಅದಕ್ಕೆ ಬಂದಿವೆ. ಪುನಃ ಇಲ್ಲೊಂದು ಉದ್ಭವ ಲಿಂಗ ಐತೆ, ಅದಕ್ಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಇದೇನು ನಮ್ಮ RCB ಫ್ಯಾನ್ಸ್ ಎಷ್ಟು ಜನ ಎಷ್ಟು ಸೈಕುಗಳು ಅಂದರೆ ಇಲ್ಲಿ ನೋಡ್ರಿ. ಈ ಬೆಟ್ಟದ ಮ್ಯಾಗ ತಂದು ಇಲ್ಲಿ ಬರ್ದಾರೆ 18 RCB ಅಂತ. ಎಣ್ಣೆ ಹಾಕಿ ಬರ್ದಾರೆ, ಅಳಿಸಿದ್ರೆ ಹೋಗಬಾರ್ದು ಅಂತ.